ಒಳನೋಟದಲ್ಲಿ ತಾವೆಲ್ಲರೂ ಕೂಡ ಗಮನಿಸುವ ಹಾಗೆ ನಾವು ಪ್ರತಿದಿನವೂ ಕೂಡ 3 ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಇವತ್ತು ಕೂಡ ಅದೇ ರೀತಿಯ ಟಾಪ್ 3 ಸ್ಟೋರೀಸ್ ಇದೆ. ಆ ಟಾಪ್ 3 ಸ್ಟೋರೀಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇ ಸ್ಟೋರಿ, ಸಂಪುಟ ವಿಸ್ತರಣೆ ಅನ್ನುವಂತಹ ಮುಗಿಯದ ಕತೆಗೂ ಒಂದು ಕ್ಲೈಮ್ಯಾಕ್ಸ್ ಅಲ್ಲದ ಕ್ಲೈಮ್ಯಾಕ್ಸ್ ಬಂದ ಹಾಗೆ ಕಾಣಿಸ್ತಾ ಇದೆ. ಹಾಗಿದ್ರೆ ಏನದು ಕ್ಲೈಮ್ಯಾಕ್ಸ್ ಅನ್ನೋದನ್ನ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ ನೋಡೋಣ. ಇನ್ನು ಎರಡನೇ ಸ್ಟೋರಿ ಏನು ಅಂತಂದ್ರೆ, ಸಚಿವ ಸ್ಥಾನದ ಆಕಾಂಕ್ಷೆ ತಣಿಸೋಕೆ ಇರೋ ಸಚಿವ ಸ್ಥಾನ ಸಾಕಾಗ್ತಾ ಇಲ್ಲ, ಇನ್ನಷ್ಟು ಸ್ಥಾನಮಾನ ಬೇಕಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಈಗ ಯಾರು ಯಾವ ಸ್ಥಾನಮಾನಕ್ಕಾಗಿ ಕಾಯ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿಯ ಪೈಪೋಟಿ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸೋಣ. ಇನ್ನು ಮೂರನೇ ಸ್ಟೋರಿ, ದಿಲ್ಲಿಗೆ ಹೋಗಿರೋ ಸಿಎಂ ಸದ್ಯ ಮಂತ್ರಿಗಳ ಪ್ರಮಾಣ ವಚನಕ್ಕೆ ಪರ್ಮಿಷನ್ ತಗೋತಾರೆ ಅನ್ನೋಷ್ಟರಲ್ಲಿ ಮತ್ತೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಡೇಟ್ ಚೇಂಜ್ ಆಗಿದೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ ನಮಗೆ ಗೊತ್ತಾಗ್ತಾ ಇದೆ. ಈ ಮಧ್ಯೆ ಯಾರನ್ನ ಮಂತ್ರಿನ ಮಾಡಬೇಕು, ಮುಂದುವರೆದ ಭಾಗವಾಗಿ ಉಪಮುಖ್ಯಮಂತ್ರಿನೂ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅಂತ. ಇವೆಲ್ಲವನ್ನು ಕೂಡ ನೋಡೋಣ. ಈಗ ಮೊದಲ ಸ್ಟೋರಿ ನಿಮ್ಮ ಮುಂದೆ. ಈ ಕಾಗೆ ಕೂರೋಕ್ಕೂ ತೊಂಗೆ ಮುರಿಯೋಕ್ಕೂ ಸರಿ ಆಯ್ತು ಅಂತಾರೆ ನೋಡಿ, ಹಂಗಾಯ್ತು ಇದು. ಇವರು ದಿಲ್ಲಿಗೆ ಹೋಗೋಕ್ಕೂ ಈ ಕಡೆ MLC ಸ್ಥಾನನೇ ಹೋಗೋಕ್ಕೂ ಸರಿ ಆಯ್ತು ನೋಡು ಅಂದ್ರು ನಮ್ ಗೋವಿಂದನ. ಅರೆ ಗೋವಿಂದನ, ಯಾರ MLC ಸ್ಥಾನ ಹೋಗಿದ್ದು, ಏನ್ ಕತೆ? ಅಷ್ಟಕ್ಕೂ ಇವರೆಲ್ಲ ದಿಲ್ಲಿಗೆ ಹೋಗಿರೋದಕ್ಕೂ ಏನ್ ಸಂಬಂಧ, ಸ್ವಲ್ಪ ಬಿಡಿಸಿ ಹೇಳಿ ಅಂದಾಗ ಹೇಳಿದ್ರು ನೋಡಿ ನಮ್ ಗೋವಿಂದನ, ಪರಿಷತ್ನ ದೊಡ್ಡ ಕುರ್ಚಿ ಕತೆ. ವಿಷಯ ಏನಪ್ಪಾ ಅಂದ್ರೆ ನೋಡಿ, ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ 2021ರಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿ ಗಾಯತ್ರಿ ಶಾಂತೇಗೌಡ ಎದುರು ಕೇವಲ 6 ಮತಗಳಿಂದ MK ಪ್ರಾಣೇಶ್ ಅವರ ಪರಿಷತ್ನ ಸದಸ್ಯತ್ವವನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಎಂದು ಆದೇಶವನ್ನ ಮಾಡಿರೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಇದೇ ಟೈಮ್ನಲ್ಲಿ ಅಲ್ಲಿ ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲ ದಿಲ್ಲಿಗೆ ಹೋಗಿ ಸಂಪುಟ ವಿಸ್ತರಣೆ ಚರ್ಚೆ ಮಾಡ್ತಿರೋ ಟೈಮ್ನಲ್ಲೇ ಈ ನ್ಯೂಸ್ ಬಂದಿದೆ ನೋಡಿ. ಹಿಂಗಾಗಿ ಸಂಪುಟ ವಿಸ್ತರಣೆ ಚರ್ಚೆಗೆ ಈಗ ಮತ್ತೊಂದು ಹೊಸ ಲೆಕ್ಕವೂ ಕೂಡ ಸೇರ್ಪಡೆಯಾಗಿದೆ ಅಂತಿವೆ ಕೆಲವೊಂದಷ್ಟು ಪರಿಷತ್ನ ಮೂಲಗಳು. ಅರೆ, ಬಿಜೆಪಿಯ ಪರಿಷತ್ನ ಸದಸ್ಯ MK ಪ್ರಾಣೇಶ್ ಅವರ ಪರಿಷತ್ ಸದಸ್ಯತ್ವ ಹೋದ್ರೆ ದಿಲ್ಲಿಲಿ ಕಾಂಗ್ರೆಸ್ ನಾಯಕರ ಸಂಪುಟ ವಿಸ್ತರಣೆಗೆ ಹೊಸ ಲೆಕ್ಕ ಹೇಗೆ ಸಿಗುತ್ತೆ ಅಂದ್ರೆ ವಿಷಯ ಇರೋದು ಅಲ್ಲೇ ನೋಡಿ. MK ಪ್ರಾಣೇಶ್ ಬರೀ ಪರಿಷತ್ನ ಸದಸ್ಯರಲ್ಲ, ಅವರು ವಿಧಾನ ಪರಿಷತ್ನ ಉಪಸಭಾಪತಿ. ಅವರ ಸದಸ್ಯತ್ವ ರದ್ದಾಗಿರೋದ್ರಿಂದ ಈಗ ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನವೂ ಕೂಡ ಖಾಲಿ ಆದಂಗಾಯ್ತು. ಹಿಂಗಾಗಿ ಈಗ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿರುವಂತಹ ಪರಿಷತ್ನ ಸದಸ್ಯರ ಪೈಕಿ ಒಬ್ಬರಿಗೆ ಮಾತ್ರ ಒಂದು ಸ್ಥಾನವನ್ನ ದಿಲ್ಲಿಯಲ್ಲೇ ಫೈನಲ್ ಮಾಡಿಕೊಂಡು ಬರೋದು ಗ್ಯಾರಂಟಿ ಅಂತಿವೆ ದಿಲ್ಲಿಯ ಮೂಲಗಳು. ಇನ್ನು ವಿಧಾನಸೌಧದ 3ನೇ ಮಹಡಿ ಅಧಿಕಾರದ ಕೇಂದ್ರದಲ್ಲಿ ಕುಳಿತವರ ಲೆಕ್ಕಾಚಾರದ ಪ್ರಕಾರ ಅವರು ಕೇವಲ ಉಪಸಭಾಪತಿ ಸ್ಥಾನ ಅಷ್ಟೇ ಅಲ್ಲ, ಸಭಾಪತಿ ಸ್ಥಾನಕ್ಕೂ ಕೂಡ ಹೆಸರು ಫೈನಲ್ ಮಾಡಿಕೊಂಡೇ ಬರುವಂತಹ ಉಮೇದಿನಲ್ಲಿದ್ದಾರಂತೆ. ಹೇಗಿದ್ರೂ ಈಗ ವಿಧಾನ ಪರಿಷತ್ನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬಹುಮತವಿದೆ. ಹೀಗಿರುವಾಗ ಬಿಜೆಪಿಯ ಬಸವರಾಜ ಹೊರಟ್ಟಿ ಅವರನ್ನ ಮುಂದುವರಿಸುವುದರಲ್ಲಿ ಏನರ್ಥ ಇದೆ ಅನ್ನೋದು ಅವರ ಲೆಕ್ಕಾಚಾರ ಅನ್ನೋದು ಕೆಲವೊಂದಿಷ್ಟು ಮೂಲಗಳ ಮಾಹಿತಿ. ಇನ್ನು ಈ ಬಾರಿ ವಿಸ್ತರಣೆ ಚರ್ಚೆ ವೇಳೆ ಸಭಾಪತಿ ಸ್ಥಾನದ ಚರ್ಚೆಯೂ ಕೂಡ ನಡೆಯೋದು ಗ್ಯಾರಂಟಿ. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಒಪ್ಪಿಸಿ ಹೈಕಮಾಂಡ್ ಅನುಮತಿಯನ್ನ ಪಡೆದು ಹೊರಟ್ಟಿಯವರಿಗೂ ಕೂಡ ಮಾಹಿತಿಯನ್ನ ತಿಳಿಸಿ ಅವರನ್ನ ಗೌರವಯುತವಾಗಿಯೇ ಬೀಳ್ಕೊಡುವ ಮಾತುಕತೆ ನಡೀತಾ ಇದೆ ಅನ್ನುತ್ತಿವೆ ಕೆಲವೊಂದಷ್ಟು ದಿಲ್ಲಿಯ ಮೂಲಗಳು. ಒಟ್ನಲ್ಲಿ 10 ಪರಿಷತ್ನಲ್ಲಿ ಆಕಾಂಕ್ಷಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸಲೀಂ ಅಹಮದ್ ಈ ಹಿಂದೆ ಸಚಿವರಾಗಿದ್ದ ಬೋಸರಾಜು, ಪುಟ್ಟಣ್ಣ, ರವಿ, ದಿನೇಶ್ ಸೇರಿದಂತೆ 7 ಮಂದಿ ಒಕ್ಕಲಿಗ ಸಮುದಾಯದ ಸದಸ್ಯರು. ಇವರೆಲ್ಲರ ಆಕಾಂಕ್ಷೆಯನ್ನ ಈಡೇರಿಸುವಂತಹ ಒತ್ತಡದಲ್ಲಿದ್ದ ಸಿಎಂಗೆ ಈಗ ಇವತ್ತಿನ ಫಲಿತಾಂಶ ವರವಾಗಿ ಬಂದಂತಿದೆ ಅನ್ನೋದು ಮುಖ್ಯಮಂತ್ರಿಗಳ ಆಪ್ತ ಮೂಲಗಳ ಮೂಲಕ ಒಳನೋಟಕ್ಕೆ ಕಂಡು ಬಂದಿದೆ ನೋಡಿ. ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರೋದ್ರ ಮಧ್ಯೆ ಈಗಾಗಲೇ ನಾವು ಹೇಳ್ತಾ ಇದ್ದ ಹಾಗೆ MK ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದಾಗಿದೆ. 2021ರಲ್ಲಿ 6 ಮತಗಳಿಂದ ಗೆದ್ದಿದ್ರು ಪ್ರಾಣೇಶ್ ಅವರು. ಗಾಯತ್ರಿ ಶಾಂತೇಗೌಡ ವಿರುದ್ಧ ಗೆದ್ದಿದ್ದು ಪ್ರಾಣೇಶ್ ಅವರು. ಫಲಿತಾಂಶ ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಗಾಯತ್ರಿ ಶಾಂತೇಗೌಡ ಅವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಈಗ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ, ಯಾವ ರೀತಿ ಅಪ್ಡೇಟ್ ಸಿಕ್ಕಿದೆ ಅಂತಂದರೆ, ಅವರ ಸದಸ್ಯತ್ವ ರದ್ದಾಗಿದೆ. ಸುಪ್ರೀಂ ಕೋರ್ಟಲ್ಲಿ ಇವತ್ತು ಗಾಯತ್ರಿ ಪರ ತೀರ್ಪು ಪ್ರಕಟ ಆಗಿರೋದು. ನಾಮನಿರ್ದೇಶಿತ ಸದಸ್ಯರಿಂದ ಮತ ಹಿನ್ನೆಲೆ
ಪಟ್ಟಣ ಪಂಚಾಯಿತಿ ನಾಮಿನೇಟೆಡ್ ಸದಸ್ಯರಿಂದ ಮತದಾನ ಇದನ್ನೇ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದು ಗಾಯತ್ರಿ ಶಾಂತೇಗೌಡ. ಇವತ್ತು ಕೋರ್ಟಲ್ಲಿ ಗಾಯತ್ರಿ ಶಾಂತೇಗೌಡ ಪರ ತೀರ್ಪು ಬಂದಿರೋದು. ಇದರೊಂದಿಗೆ ಪ್ರಾಣೇಶ್ ಸದಸ್ಯತ್ವಕ್ಕೆ ಈಗ ಕುತ್ತು ಬಂದಿದೆ. MLC ಸ್ಥಾನದ ಜೊತೆಗೆ ಉಪಸಭಾಪತಿ ಸ್ಥಾನಕ್ಕೂ ಕೂಡ ಕುತ್ತು. ಉಪಸಭಾಪತಿ ಆಗಿದ್ದಂಥವ್ರು ಉಪಸಭಾಪತಿ ಸ್ಥಾನಕ್ಕೆ ಈಗ ಬೇರೊಬ್ಬರಿಗೆ ಅವಕಾಶ ಸಿಗುತ್ತೆ. ಹಾಗಿದ್ರೆ ಯಾರನ್ನ ಉಪಸಭಾಪತಿಯನ್ನಾಗಿ ಮಾಡೋದು ಅನ್ನೋಂಥ ಪ್ರಶ್ನೆ. ಪರಿಷತ್ ಆಕಾಂಕ್ಷಿಗಳ ಸಂತೈಸೋದಕ್ಕೆ ಮತ್ತೊಂದು ಸ್ಥಾನ ಸಿಕ್ಕಿದೆ. ಹಾಗಿದ್ರೆ ಯಾವ ರೀತಿ ಸ್ಥಾನಮಾನ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ಏನು ಎತ್ತ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ರೀತಿ ಇಲ್ಲಿ ಬಯಸ್ತಾ ಇದ್ದದ್ದಕ್ಕೂ ಈಗ ಈ ರೀತಿ ಆಗ್ತಾ ಇದ್ದದ್ದಕ್ಕೂ ಸಿಕ್ತಲ್ಲಪ್ಪ ಮತ್ತೊಂದು ಸ್ಥಾನಮಾನ. ಹಾಗಿದ್ರೆ ಮತ್ತೆ ಯಾರು ಅಸಮಾಧಾನಗೊಂಡಿದ್ರು ಅಂಥವ್ರನ್ನ ಈ ಮೂಲಕ ಆದರೂ ಸಮಾಧಾನಗೊಳಿಸೋಣ ಅನ್ನೋಂಥ ಲೆಕ್ಕಾಚಾರ ರಾಜಕಾರಣದಲ್ಲಿ ಈಗ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಏನು ನಡೀತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳವಣಿಗೆ ಅನ್ನೋದನ್ನ ಕೇಳೋಣ. ನಮ್ಮ ಕೊಲಿಗ ವೀರೇಂದ್ರ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಗುಸುಗುಸು ಗೋವಿಂದಣ್ಣ ಇವರಿಗೆ ಹಲವು ವಿಚಾರಗಳನ್ನು ತಿಳಿಸಿದ್ದಾರೆ, ಅದನ್ನು ಹೇಳೋದಕ್ಕೆ ಅಂತ ಕೂತಿದ್ದಾರೆ. ವೀರೇಂದ್ರ, ನಾವು ಪ್ರಮುಖವಾಗಿ ನೋಡಿ ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸಮ ಆಯಿತು ಅನ್ನೋ ರೀತಿಯಲ್ಲಿ ಈಗ ಸದ್ಯಕ್ಕೆ ಆಗಿದೆ. ಈಗ ಗಾಯತ್ರಿ ಶಾಂತೇಗೌಡ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. 6 ಮತದಿಂದ ಏನು ಇವ್ರು ಗೆದ್ದಿದ್ರು ಅದನ್ನೇ ಪ್ರಶ್ನೆ ಮಾಡಲಾಗಿತ್ತು. ಈಗ ಇವರ ಸದಸ್ಯತ್ವವೇ ರದ್ದಾಯಿತು. ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಕೆಲಸ ರಾಜಕಾರಣದಲ್ಲಂತೂ ಆಗುತ್ತೆ. ಅದಕ್ಕೆ ನಾವು ರಾಜಕಾರಣ ಅಂತೀವಿ ಅನ್ನೋದು ಒಂದು ಕಡೆ. ಆದರೆ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಇದನ್ನು ಹೆಂಗೆ ಈ ವಿಪತ್ತನ್ನು ಅವಕಾಶವಾಗಿ ಬದಲಿಸ್ಕೋತಾರೆ ಅಂತ ನೋಡಿ. ಹೇಗಾಗುತ್ತೆ ಅಂದರೆ ಪಾಟೀಲ್ರೆ, ಕೆಲವರಿಗೆ ವರ, ಕೆಲವರಿಗೆ ಶಾಪ. ಶಾಪವೇ ಇನ್ನೊಬ್ರಿಗೆ ವರ. ಹೇಗಿದೆ ನೋಡಿ ಇದು. ಈಗ MK ಪ್ರಾಣೇಶ್ ಅವರಿಗೆ ಇವತ್ತು ತೀರ್ಪು ಬಂದಿದೆ, ಅದೊಂದು ರೀತಿ ಶಾಪ ಅನ್ಸಿರುತ್ತೆ ಅವರಿಗೆ. ಹೋಯ್ತಲ್ಲಪ್ಪ, MLC ಸ್ಥಾನವೂ ಹೋಯ್ತು, ಉಪಸಭಾಪತಿ ಸ್ಥಾನವೂ ಹೋಯ್ತು, ಶಾಪ ಅಂತ. ಆದರೆ ವರ ಕೇವಲ ಗಾಯತ್ರಿ ಶಾಂತೇಗೌಡರಿಗೆ ಅಷ್ಟೇ ಅಲ್ಲ. ಗಾಯತ್ರಿ ಶಾಂತೇಗೌಡರು ಈಗ MLC ಆದರು. ಆದರೆ ಇಲ್ಲಿ ಆಕಾಂಕ್ಷಿಗಳು 60 ಜನ ಆಕಾಂಕ್ಷಿಗಳು ಕಾದ್ಕೊಂಡು ನಿಂತಿದ್ರಲ್ಲ, ಹೆಂಗಪ್ಪ ಇರೋ 20 ಸ್ಥಾನಕ್ಕೆ 60 ಜನರು ನಾವು ಹೆಂಗೆ ತುಂಬಿಸೋದು, ಎಲ್ಲಿದೆ ಸ್ಥಾನಮಾನ, ಕ್ಯಾಬಿನೆಟ್ ರ್ಯಾಂಕೇ ಬೇಕು ಅಂತಾರೆ, ಎಲ್ಲಿ ಹುಡ್ಕೋದು ಅಂತ ಕಾಯ್ತಿದ್ರಲ್ಲ. ಅದರಲ್ಲೂ ಪರಿಷತ್ತಲ್ಲಿ ಈಗ ಆಲ್ರೆಡಿ ಯತೀಂದ್ರವ್ರು ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಕಾಯ್ತಿರೋರು ಎಷ್ಟು ಜನ ಇದ್ದಾರಲ್ಲಿ? ಬರೀ ಒಕ್ಕಲಿಗ ಸಮುದಾಯದವರೇ 7-8 ಮಂದಿ ಇದ್ದಾರೆ. ಸಲೀಂ ಅಹಮದ್ ಅವರು, ಬೋಸರಾಜು ಮೊದಲು ಮಿನಿಸ್ಟರ್ ಆಗಿದ್ದವರು, ಪುಟ್ಟಣ್ಣವರು, ಭಾಳ ಜನ ಕಾಯ್ತಾ ಇದ್ರು. ಏನು ಮಾಡೋದು ಅಂತಲಿದ್ದಾಗ ಈಗ ಡೆಲ್ಲಿಯಲ್ಲಿ ಹೋಗಿದ್ರು ಅವರು. ಹೌದಾ, ದಿಲ್ಲಿಯಲ್ಲಿ ಕೂತ್ಕೊಂಡು ಸಂಪುಟ ವಿಸ್ತರಣೆಯ ಚರ್ಚೆಗಂತಲೇ ಹೋದ ಸಂದರ್ಭದಲ್ಲೇ ಇದೇ ತೀರ್ಪು ಬಂತು, ಸುಪ್ರೀಂ ಕೋರ್ಟಿನ ತೀರ್ಪು. ಅದರಲ್ಲಿ ಏನಂತಾಯಿತು, MK ಪ್ರಾಣೇಶ್ ಅವರ ಸದಸ್ಯತ್ವ ರದ್ದಾಗಿದೆ ಅಂಥೇಳಿ. ನೋಡಿ, ಉಪಸಭಾಪತಿ ಸ್ಥಾನಕ್ಕೀಗ ಅವರು ಉಪಸಭಾಪತಿ ಆಗಿದ್ದರಿಂದ ಆ ಸ್ಥಾನವೂ ಹೋಯಿತು. ಯಾವಾಗ MLC ಸ್ಥಾನವೇ ಹೋಯಿತು, ಆಬ್ವಿಯಸ್ಲಿ ಡೆಪ್ಯೂಟಿ ಚೇರ್ಮನ್ ಸ್ಥಾನಮಾನವೂ ಹೋಯಿತು. ಸೊ ಅಲ್ಲಿಗೊಂದು ಸ್ಥಾನಕ್ಕೆ ತರ್ಬೋದು ಅನ್ನೋದು ಒಂದೇ ಅಲ್ಲ, ಅದೊಂದೇ ಸ್ಥಾನ ಅಲ್ಲ ಪಾಟೀಲ್ರೆ. ಇಲ್ಲ ಮತ್ತೆ ಒಂದಿದೆ. ಪರಿಷತ್ತಲ್ಲಿ ನಾವೇ ಚರ್ಚೆ ಮಾಡಿದ್ವಿ, ಆಲ್ರೆಡಿ ಕಾಂಗ್ರೆಸ್ಗೆ ಬಹುಮತ ಬಂದಿದೆ ಅಲ್ವಾ. ಕಾಂಗ್ರೆಸ್ ಆಲ್ರೆಡಿ 40 ಸ್ಥಾನದ ಮೇಲೆ ಹೋಯ್ತು. ಇವತ್ತು ಇನ್ನೂ ಒಂದು ಆ್ಯಡ್ ಆಯ್ತಲ್ಲ, ಈಗ ಗಾಯತ್ರಿ ಶಾಂತೇಗೌಡರು ಸೇರಿ 41ಕ್ಕೆ ಹೋಗ್ಬಿಡ್ತು. ಫುಲ್ ಮೆಜಾರಿಟಿ ಇದೆ ಅವ್ರಿಗೆ. ಹಿಂಗಿರುವಾಗ ಬಸವರಾಜ್ ಹೊರಟ್ಟಿಯವರಿಗೆ ಸಭಾಪತಿಗಳಾಗಿದ್ದಾರಲ್ಲ, ಚೇರ್ಮನ್ ಆಗಿದ್ದಾರಲ್ಲ, ಸೊ ಅವರು ಕೂಡ BJPಯಿಂದ ಗೆದ್ದಿರೋದವರು. BJP ಅವ್ರನ್ನ ಸಭಾಪತಿ ಮಾಡಿತ್ತು. ಇಲ್ಲಿವರೆಗೂ ಅವರಿಗೆ ಮೆಜಾರಿಟಿ ಇತ್ತು. ಈಗ ಅದೂ ಒಂದು ಚರ್ಚೆ ನಡೀತಾ ಇದೆ ಅಂತ. ಏನಂತ ಅವ್ರಿಗೆ ಹೇಳೋದು, ರಿಕ್ವೆಸ್ಟ್ ಮಾಡೋದು, ಇಲ್ಲ ಈಗ ಬಹುಮತ ನಮಗೆ ಬಂದಿದೆ ಬಿಟ್ಕೊಡಿ ಅಂತ. ಅಂದರೆ ಯಾಕಂದರೆ ಯಾಕೆ ರಿಕ್ವೆಸ್ಟ್ ಯಾಕೆ ಮಾಡಬೇಕು, ನೀವು ಅದನ್ನು ಕೇಳ್ಬೋದಾರೆ. ಬಹುಮತ ಇದೆಯಲ್ಲ, ರಿಕ್ವೆಸ್ಟ್ ಮಾಡೋದೇನು, ಇಳಿಲೇಬೇಕಲ್ಲ, ಅವಿಶ್ವಾಸ ಮಂಡನೆ ಮಾಡ್ಬೋದಲ್ಲ ಅಂತ. ನಮ್ಮ ವಿಧಾನ ಪರಿಷತ್ತಿನ ಒಂದು ಕನ್ವೆನ್ಷನ್ ಇದೆ, ಏನು ಒಂದು ಸಂಪ್ರದಾಯ, ಒಂದು ಪದ್ಧತಿ. ಆ ಸ್ಥಾನದಲ್ಲಿ ಕೂತವ್ರನ್ನ ಏಕಾಏಕಿ ರಾತ್ರೋರಾತ್ರಿ ಅವಿಶ್ವಾಸ ಮಂಡನೆ ಮಾಡಿ ಅವಮಾನ ಮಾಡಿ ಕೆಳಗಿಳಿಸುವಂಥ ಪದ್ಧತಿ ಇಲ್ಲ. ಅದು ಹೊರಟ್ಟಿ ಅಂತವರು ಭಾರತದಲ್ಲೇ ಅತಿ ಹೆಚ್ಚು ವರ್ಷಗಳ ಕಾಲ ಆ ಪಟ್ಟದಲ್ಲಿ ಕೂತಿರುವಂಥವ್ರು. ಹೀಗಿರುವಾಗ ಅವ್ರನ್ನ ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನುವ ಚರ್ಚೆಯು ಕಾಂಗ್ರೆಸ್ನ ಇಂದಿರಾ ಭವನದಲ್ಲೇ ನಡೀತಾ ಇದೆ ಅಂತಲೇ ಅಲ್ಲಿ ಮೂಲಗಳು ಹೇಳ್ತಾ ಇವೆ ಪಾಟೀಲ್ರೆ. ಮತ್ತೆ ಇದಕ್ಕೊಂದು ಹಿನ್ನೆಲೆ ಕೂಡ ಇದೆ ಪಾಟೀಲ್ರೆ, ಒಂದು ಒಳ್ಳೆ ಇದಕ್ಕೊಂದು ಹಿಸ್ಟ್ರಿ ಇದೆ. ಏನು ಅಂತ ಕೇಳಿ ನೀವು. ಈಗ ಹೊರಟ್ಟಿಯವರು ಹಾಗೂ ಸಿದ್ದರಾಮಯ್ಯನವರು ಬಹಳ ಅತ್ಯಾಪ್ತರು, ಆತ್ಮೀಯ ಬಾಂಧವ್ಯ ಅವ್ರದ್ದು. ನೀವು ಮಾತಾಡಿದ್ವಿ, ಕುಸ್ತಿ ನೆನಪಿದೆಯಾ ಪಾಟೀಲ್ರೆ? ಜಗಜಟ್ಟಿಗಳು ಎತ್ತಾಕಿದ್ದು ಹೊರಟ್ಟಿಯವರು. ಆದ್ರೆ ರಾಜಕೀಯದಲ್ಲಿ ಯಾವತ್ತೂ ಎತ್ತಾಕ್ಲಿಲ್ಲ ಅಂತ ನೀವು ಮಾತಾಡಿದ್ವಿ. ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಮನಸ್ಸು ಮಾಡಿದ್ದಿದ್ರೆ ಒಂದೇ ಒಂದು ಸೀಟನ್ನು ಎಲ್ಲಿಂದ ತರೋದು ಕಷ್ಟ ಇರಲಿಲ್ಲ ಅವರಿಗೆ. ಬಟ್ ಅದನ್ನು ಮಾಡಲಿಲ್ಲ. ಆದರೆ ಈಗ ಆ ಹಿನ್ನೆಲೆ ಎಲ್ಲವೂ ಕೂಡ ಬಹುಶಃ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಕಾಲಘಟ್ಟದಲ್ಲಿ ಬದಿಗೆ ಸರಿದು ಈಗ ಸಭಾಪತಿ ಸ್ಥಾನಕ್ಕೂ ಕೂಡ ಒಬ್ಬರನ್ನ ಫೈನಲ್ ಮಾಡ್ಬೋದು ಮುಂದಿನ 1 ವಾರದ ಒಳಗಾಗಿ ಅನ್ನುವ ಚರ್ಚೆಯೂ ನಡೀತಾ ಇದೆ. ಆದರೆ ಕಾನೂನು ಏನು ಹೇಳುತ್ತೆ ಗೊತ್ತಾ, 21 ದಿನದ ಮೊದಲು ನೋಟಿಸ್ ಕೊಡಬೇಕು. ಸಭಾಪತಿಗಳನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕಿದ್ರೆ ಅಧಿವೇಶನ ನಡೆಯುವಾಗಲೇ 21 ದಿನದ ಮೊದಲು ನೋಟಿಸ್ ಕೊಡಬೇಕು ಅಂತ ಕಾನೂನಿದೆ. ವಿಧಾನಮಂಡಲದ ನಿಯಮಾವಳಿ ಇದನ್ನು ಹೇಳುತ್ತೆ ಪಾಟೀಲ್ರೆ. ಈಗ ಅಧಿವೇಶನ ನಡೆಯುವಾಗಲೇ ಕೊಡಬೇಕು. ಅಧಿವೇಶನ ಶುರು ಆಗೋದು 6ನೇ ತಾರೀಕು ಅಂತ ಅನ್ಕೊಳ್ಳಿ.
21 ದಿನ ಅಧಿವೇಶನ ಇರಲ್ಲ. ಅಲ್ಲಿಗೆ ಈ ಅಧಿವೇಶನದಲ್ಲಂತೂ ಹೊರಟ್ಟಿಯವರು ಕೆಳಗಿಳಿಯಲ್ಲ. ಮುಂದಿನ ಅಧಿವೇಶನದ ಹೊತ್ತಿಗೆ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಆದರೆ ಆಗಬಹುದು ಅನ್ನುವ ಚರ್ಚೆಯೂ ಇದರ ಜೊತೆಗೆ ಇದೆ. ಯಾಕಂದರೆ ಏನರ ಏಕಾಏಕಿ ಈಗ ಸಭಾಪತಿಗಳು ಬಂದ್ಬಿಡ್ತಾರ ಅಂದರೆ ಆ ರೀತಿಯ ಸಂದರ್ಭ ತಕ್ಷಣಕ್ಕಿಲ್ಲ ಅನ್ನೋದು ಕೂಡ ವಾಸ್ತವ ಅನ್ನೋದು ಅದೇ ಮೂಲಗಳು ತಿಳಿಸ್ತಾ ಇವೆ. ಪಾಟೀಲ್, ಈಗ ನಾವು ಈ ಹಿಂದೆ ಒಳನೋಟದಲ್ಲಿ ಇದೇ ವಿಚಾರವನ್ನ ಚರ್ಚೆ ಮಾಡಿದ್ವಿ ಸವಿಸ್ತಾರವಾಗಿ. ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸುವಂತಹ ಗೋಜಿಗೆ ಕಾಂಗ್ರೆಸ್ ಹೋಗುತ್ತಾ ಅನ್ನುವಂಥ ಚರ್ಚೆಯನ್ನ ಮಾಡುವಾಗ ನಿಯಮಾವಳಿಗಳು ಏನೇನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಈಗ ನಾವು ವರದಿಯನ್ನ ನೋಡುವಂತಹ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಬಂತು. ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಆಗೋದರ ಜೊತೆಗೆ ಸಭಾಪತಿಯನ್ನ ಬದಲು ಮಾಡುವಂತಹ ಚರ್ಚೆಯೂ ಆಗುತ್ತೆ. ಅಂದ್ರೆ ಹೊರಟ್ಟಿ ಅವರನ್ನ ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನುವಂಥ ಚರ್ಚೆಯೂ ಆಗತ್ತೆ ಅಂತ. ಅದರ ಮಧ್ಯೆ ಇನ್ನೊಂದು ವಿಚಾರ ಬಂದಿದ್ದೇನು ಅಂತಂದ್ರೆ, ಸಿದ್ದರಾಮಯ್ಯ ಅವರನ್ನೂ ಒಪ್ಪಿಸಿ, ಹೈಕಮಾಂಡ್ ಅನ್ನು ಒಪ್ಪಿಸ್ತಾರೆ, ಹೈಕಮಾಂಡ್ ಗಮನಕ್ಕೆ ಇದನ್ನು ತರಲೇಬೇಕು. ಆದ್ರೆ ಸಿದ್ದರಾಮಯ್ಯ ಅವರನ್ನೂ ಒಪ್ಪಿಸಿ ಈ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದ್ರ ಅರ್ಥ ಏನು? ಸಿದ್ದರಾಮಯ್ಯ ಅವರಿಗೆ ಹೊರಟ್ಟಿ ಅವರಿಗೆ ಅಷ್ಟು ಖಾಸ ಇದೆ ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಅನ್ನೋದು ಒಂದಾದ್ರೆ, ಹೊರಟ್ಟಿ ಅವರನ್ನ ಏಕಾಏಕಿ ಸುಮ್ಮನೆ ಕಳಿಸೋದಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಇಷ್ಟ ಇಲ್ಲ, ಸಿದ್ದರಾಮಯ್ಯ ಅವರು ಒಪ್ಪೋದು ಇಲ್ಲ ಅಂತ ಅನ್ಸುತ್ತೆ. ಸೊ ಇದನ್ನ ಯಾವ ರೀತಿ ನೋಡ್ತೀರಿ ನೀವು? ಕರೆಕ್ಟ್, ನೀವು ಹೇಳಿ ಸರಿ ಇದೆ. ಯಾಕಂದ್ರೆ ನೋಡಿ, ಕೇವಲ ಹೊರಟ್ಟಿಯವರು ಅಂತ ಅಷ್ಟೇ ನೋಡಿದ್ರೆ, ಒಬ್ಬ ಬಿಜೆಪಿಯ ಪರಿಷತ್ ಸದಸ್ಯ ಅಂತ ಅಷ್ಟಕ್ಕೆ ಸೀಮಿತವಾಗಿ ನೋಡೋದಿಲ್ಲ ಅವ್ರನ್ನ. ಹೊರಟ್ಟಿಯವರು ಅಂದು ಕೂಡ್ಲೇನೆ ಅಲ್ಲಿ ಆ ಇಂಪ್ರೆಷನ್ನೇ ಚೇಂಜ್ ಆಗ್ಬಿಡುತ್ತೆ ಪಾಟೀಲ್ರೆ. ಮತ್ತೆ ಈ ಪರಿಷತ್ ಕಾರಿಡಾರಲ್ಲೇ ಈ ಚರ್ಚೆ ನಡೀತಾ ಇತ್ತು, ಕಳೆದ 1 ತಿಂಗಳಿಂದ ನಡೀತಾ ಇತ್ತು. ಎಲ್ಲೂ ಕೂಡ ಹೊರಟ್ಟಿಯವರು ಇದ್ರ ಬಗ್ಗೆ ಒಂದು ಅಕ್ಷರ ಇವತ್ತಿನವರೆಗೂ ಮಾತಾಡಿಲ್ಲ. ಅವ್ರು ಸುಮ್ಮನಿದ್ದಾರೆ ಮೌನವಾಗಿ, ಆಯ್ತು ಏನು ಬರುತ್ತೋ ಬರಲಿ, ಸ್ವೀಕಾರ ಮಾಡೋಣ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಪರಿಷತ್ ಕಾರಿಡಾರ್ ನಡೀತಾ ಇದ್ದಿದ್ದ ಮಾತೇನಂದ್ರೆ, ಸಿದ್ದರಾಮಯ್ಯನವರು ಹೊರಟ್ಟಿಯವರು ಇರಬೇಕು ಅನ್ನೋ ಅಭಿಪ್ರಾಯ ಹೊಂದಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಮೇಲಿರುವ ಒತ್ತಡ, ಮುಖ್ಯಮಂತ್ರಿಗಳ ಮೇಲಿರುವ ಒತ್ತಡ ಅದೇನ್ ಮಾಡುತ್ತೋ ಹೇಳಕ್ಕಾಗಲ್ಲ ಅಂತ ಹೇಳಿ ಚರ್ಚೆ ನಡೀತಾ ಇದ್ದಿದ್ದು. ಅದಕ್ಕೋಸ್ಕರ ಈಗ DK ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಈ ಹಿಂದೆ ನೋಡಿ, ಹೊರಟ್ಟಿ ಅವ್ರನ್ನ ಸಭಾಪತಿ ಸ್ಥಾನದಲ್ಲಿ ಮುಂದುವರಿಸಬೇಕಿದ್ರೆ ಬರೀ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ರೆ ಆಗಲ್ಲ, ಅವ್ರು ಹೈಕಮಾಂಡ್ ಅನ್ನು ಒಪ್ಸಿಯೇ ಮಾಡಿರ್ತಾರೆ ಅದನ್ನ, ಅಲ್ವಾ ಪಾಟೀಲ್ರೆ? ಇದೊಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ಅವ್ರು ಹೇಳ್ತಿರ್ತಾರೆ ನಮ್ದು ಹೈಕಮಾಂಡ್ ಪಾರ್ಟಿ ಅಂತ. ಹೈಕಮಾಂಡ್ಗೂ ಕನ್ವಿನ್ಸ್ ಮಾಡಿ ಆ ಸ್ಥಾನದಲ್ಲಿ ಮುಂದುವರಿಸಿರೋದ್ರಿಂದ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸ್ಬೇಕು, ಆ ಮೂಲಕ ಹೈಕಮಾಂಡನ್ನು ಒಪ್ಪಿಸ್ಬೇಕು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸಿ ಈಗ ಈ ಒಂದು ಬಹುಶಃ ಇದನ್ನು ಯಾವ ರೀತಿ ಅಂತ ಹೇಳ್ಬೋದಂದ್ರೆ, ರಾಜಕಾರಣದಲ್ಲಿ ಪಾಟೀಲ್ರೆ ಕೆಲವು ಸಂದರ್ಭಗಳು ಸಂದಿಗ್ಧಗಳು ಬರುತ್ತೆ. ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ಸಿದ್ದರಾಮಯ್ಯನವರು ಸಿಗಾಕಿದ್ದಾರೆ. ಒಂದು ಕಡೆ ಸ್ನೇಹ, 40 ವರ್ಷದ ಸ್ನೇಹ, ಮತ್ತೊಂದು ಕಡೆ ಪಕ್ಷ, ಅಲ್ಲಿರುವ ಒತ್ತಡ, ಅಲ್ಲಿನ ಚೌಕಟ್ಟು, DK ಶಿವಕುಮಾರ್ ಅವರು ಇವೆಲ್ಲವನ್ನು ನೋಡಬೇಕಾಗಿದೆ. ಅಂತಿಮವಾಗಿ ನಿರ್ಣಯ ಬಹುಶಃ ಪಕ್ಷದ ಚೌಕಟ್ಟಿನಲ್ಲಿ ಆಗ್ಬೋದು ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಇದ್ರ ಜೊತೆಗೆ ನನಗನ್ಸುತ್ತೆ ಬಹುಶಃ ಬಸವರಾಜ ಹೊರಟ್ಟಿ ಅವ್ರನ್ನ ಈ ಮಟ್ಟಿಗೆ ಪಕ್ಷದಲ್ಲಿ ಹೈ ಲೆವೆಲ್ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಿ ಅವ್ರನ್ನ ಆಚೆ ಹಾಕೋಣ ಅನ್ನೋಷ್ಟರ ಮಟ್ಟಿಗೆ ಚರ್ಚೆ ಆಗ್ಲಿಕ್ಕಿಲ್ಲ. ಒಂದು ರೀತಿ ಸಾಫ್ಟ್ ಕಾರ್ನರ್ ಹೊರಟ್ಟಿ ಅವ್ರ ಬಗ್ಗೆ ಕಾಂಗ್ರೆಸ್ನವ್ರು ತೋರಿಸ್ತಾರೆ ಅಂತ ನನಗನ್ಸುತ್ತೆ, ಇನ್ಕ್ಲೂಡಿಂಗ್ DK ಶಿವಕುಮಾರ್ ಆಲ್ಸೋ. ಹಿರಿಯರಪ್ಪ ಅವರೆಲ್ಲ ನಮಗಿಂತ ಮುಂಚೆ ರಾಜಕಾರಣದಲ್ಲಿ ಇದ್ದಂಥವ್ರು, ರಾಜಕಾರಣದ ಎಲ್ಲ ಆಯಾಮಗಳನ್ನು ಮಗ್ಗಲುಗಳನ್ನು ನೋಡಿದವರು. ಅವರಿಗೆ ಈ ಸಂದರ್ಭದಲ್ಲಿ ಇಂಥ ವಯಸ್ಸಲ್ಲಿ ಈ ರೀತಿ ಬೀಳ್ಕೊಡುಗೆ, ಇಂಥ ಅಗೌರವ ಬೇಡ, ಅವರು ಮುಂದುವರಿಲಿ, ಅವರನ್ನ ಗೌರವಿತವಾಗೇ ಬೀಳ್ಕೊಳ್ಳೋಣ ಅನ್ನೋ ರೀತಿಯ ಚರ್ಚೆಗಳೇ ಫೈನಲ್ ಆಗ್ಬೋದು ಅಂತ ನನಗನ್ಸುತ್ತೆ. ನಿಮ್ಗೆ ಸರಿ ಇದೆ ಯಾಗೊತ್ತಾ? ಬಟ್ ಎಲ್ಲಿವರೆಗೆ ಅನ್ನೋದು ಪ್ರಶ್ನೆ ಇದೆ ಯಾಗೊತ್ತಾ ಪಾಟೀಲ್ರೆ? ಇನ್ನೂ 3-4 ವರ್ಷ ಇದೆ ಅವ್ರ ಅವಧಿ. 3-4 ವರ್ಷ ಮುಂದುವರಿಸ್ತಾರ. ಈಗ 3-4 ವರ್ಷ ಮುಂದುವರ್ಸಕ್ಕೆ 28ಕ್ಕೆ ಎಲೆಕ್ಷನ್ ಬರುತ್ತೆ ಮಧ್ಯದಲ್ಲಿ. ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ನಂತರದ ಚರ್ಚೆ. ಅದಕ್ಕೆ ಗೌರವಯುತ ಬೀಳ್ಕೊಡೆ, ಅವ್ರ ಜೊತೆ ಮಾತಾಡಿ ಎಲ್ಲವನ್ನ ವಿಚಾರಗಳನ್ನ ತಿಳಿಸಿಯೇ ಒಂದು ಗೌರವವಾದಂತಹ ಒಂದು ಬೀಳ್ಕೊಡುಗೆ ಮಾಡೋದು ಅಂತ. ಸರಿ ಇದೆ. ಅದಕ್ಕೆ ನಾನು ಮತ್ತೊಂದು ನಿಮಗೆ ಸಪೋರ್ಟಿವ್ ಆಗಿ ಹೇಳ್ತೀನಿ, ಇದು ಪಾಟೀಲ್ರಿಗೂ ನಿಮಗೆ ಅರ್ಥ ಆಗುವಂಥದ್ದು ಇದೆ, ನಿಮಗೆ ಬಹಳ ದೂರದ್ದಲ್ಲ. ಯಾಕಂದ್ರೆ ನೀವು ನೋಡಿರ್ತೀರಿ ಎಂಥ ಸಂದರ್ಭಗಳಲ್ಲಿ ತಮ್ಮ ಅಂದರೆ ಈಗ ಸಿದ್ದರಾಮಯ್ಯನವರು ಇನ್ನೇನು ಮುಖ್ಯಮಂತ್ರಿ ಪಟ್ಟಿಂದ ಕೆಳಗಿಳಿತಾರೆ ಅಂದ್ಕೊಳ್ಳೆ ಫೈಲ್ ಎಲ್ಲ ಸೈನ್ ಮಾಡ್ತಾ ಇದ್ರು ಅನ್ನೋ ವಿಷಯಗಳೆಲ್ಲ ಬಂತು, ಚರ್ಚೆಗೆ ಬಂತು. ಫೈಲ್ ಎಲ್ಲ ಕ್ಲಿಯರ್ ಆಗ್ತಿದೆ ಅಂತೇಳಿ. ಮೊನ್ನೆ LH ಅಲ್ಲಿ ಶಾಸಕರ ಭವನ ಇದೆಯಲ್ಲ, ಅಲ್ಲಿ ಕೆಲವು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದ್ದು, ರಿನೋವೇಷನ್ ಎಲ್ಲ ಆಗಿತ್ತು. ಹೊರಟ್ಟಿಯವರು ಬಂದು ಟೇಪ್ ಕಟ್ ಮಾಡ್ತಾ ಇದ್ರು. ಅದೇನು ಭಾಳ ದೊಡ್ಡ ಕಾರ್ಯಗಳಲ್ಲ, ಸಣ್ಣ ಪುಟ್ಟ ಕಾರ್ಯಗಳೇ. ಆದರೆ ಅದನ್ನೆಲ್ಲ ಬೇಗ ಮುಗಿಸಿ ಟೇಪ್ ಕಟ್ ಮಾಡ್ತಾ ಇದ್ದು ನಾನೇ ಕಣ್ಣಾರೆ ನೋಡಿದೆ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಅಲ್ಲೂ ಆಗ್ತಾ ಇತ್ತು. ಆ ಕಾರಿಡಾರಲ್ಲಿ, ಶಾಸಕರ ಭವನದ ಕಾರಿಡಾರಲ್ಲಿ ನಡೀತಾ ಇತ್ತು. ಅರೆ ಇದೇನು ಅವಸರ ಇರಲಿಲ್ಲ, ಈಗಲೇ ಯಾಕೆ ಮಾಡ್ತಿದ್ದಾರೆ ಅಂತ. ಅಂದರೆ ಅವರಿಗೂ ಇಂಡೈರೆಕ್ಟ್ ಆಗಿ ಒಂದು ಮೆಸೇಜ್ ಇರುತ್ತೆ, ಏನಪ್ಪ ಇದು ಒಂದು ಸಂವಿಧಾನ, ಅಲ್ಲಿರುವಂಥ ನಡಾವಳಿಗಳು, ವಿಧಾನಮಂಡಲದ ನಡಾವಳಿ, ಅಲ್ಲಿರುವಂಥ ನಂಬರ್ಸ್, ಅದರ ಆಧಾರದ ಮೇಲೆ ನಾವು ಹೋಗಬೇಕಾಗುತ್ತೆ. ನಾಳೆ ಎಂಥ ಸಂದರ್ಭ ಬಂದರೂ ನಾನು ಸಿದ್ಧನಾಗಿರಬೇಕು ಅನ್ನೋದು ಅವರ ಅನುಭವಕ್ಕೆ ನಿಲುಕದ್ದೇನಲ್ಲ. ಅದಕ್ಕೋಸ್ಕರ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ. ನೀವು ಹೇಳಿದಾಗೆ ಗೌರವಯುತವಾದ ಚರ್ಚೆಯ ಮೂಲಕ ಬೀಳ್ಕೊಡುಗೆ ಆಗುವ ಸಾಧ್ಯತೆಯೇ ಹೆಚ್ಚು. ಪಾಟೀಲ್ರೆ ನೋಡೋಣ ಏನಾಗುತ್ತೆ ಹಂಗಿದ್ರೆ ಅಂತ ಹೇಳಿ. ಈಗ 2ನೇ ಸ್ಟೋರಿಗೆ ಹೋಗೋಣ. ನೋಡಿ, ಈ ಸಂಪುಟ ವಿಸ್ತರಣೆ ಅನ್ನುವಂತಹ ಮುಗಿಯದ ಕಥೆಗೂ ಒಂದು ಕ್ಲೈಮ್ಯಾಕ್ಸ್ ಅಲ್ಲದ ಕ್ಲೈಮ್ಯಾಕ್ಸ್ ಬಂದ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಮಾಜಿ CM KPCC ಅಧ್ಯಕ್ಷರೆಲ್ಲ ದಿಲ್ಲಿಗೆ ಹೋಗಿದ್ದಾರೆ. ಆದರೆ ಈಗ ಮತ್ತೊಂದು ಅಪ್ಡೇಟ್ ನಮಗೆ ಲಭ್ಯ ಆಗಿರೋದೇನಂತಂದರೆ,
ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದು. ಅದು ಯಾವಾಗಾದರೂ ಆಗಲಿ, ಆದರೆ ಈಗ ನಾವು ಮಾಡುವಂಥ ಚರ್ಚೆ ಇದೆಯಲ್ಲ, ಇದು ಪ್ರಸ್ತುತ. ಈಗ 1 ತಿಂಗಳು ಬಿಟ್ಟು ಅಥವಾ 2 ತಿಂಗಳು ಬಿಟ್ಟು ಅಥವಾ ನಾಳೆನೇ ಆಗುತ್ತೆ ಅಂತಂದ್ರೂ ಕೂಡ ನಾವು ಹೇಳಕ್ಕೆ ಹೊರಟಿರುವಂಥ ವಿಚಾರಗಳಿದೆಯಲ್ಲ, ಅದು ಈಗ 2 ತಿಂಗಳು ಬಿಟ್ಟು ಹೋದರೂ ಕೂಡ ಇದೇ ಚರ್ಚೆ ಬರುತ್ತೆ, ನಾಳೆ ಆದರೂ ಕೂಡ ಇದೇ ಚರ್ಚೆ ಬರುತ್ತೆ. ಹೀಗಾಗಿ ಚರ್ಚೆ ಪ್ರಸ್ತುತ. ಹೋದವರು ಯಾರು ಬರೀ ಕೈಯಲ್ಲಿ ಹೋಗಿಲ್ಲ, ಒಂದೊಂದು ಪಟ್ಟಿ ಕೈಯಲ್ಲಿ ಹಿಡ್ಕೊಂಡೇ ಹೋದವರು. ಹಾಗಾದರೆ ಯಾರ್ಯಾರ ಪಟ್ಟೀಲಿ ಯಾರ್ಯಾರ ಹೆಸರು ಇದೆ, ಮುಂದೆಯೂ ಇರುತ್ತೆ ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ಅದನ್ನು ನೋಡ್ಕೊಂಡು ಅಂತೂ ಇಂತೂ ಮುಹೂರ್ತ ಬಂತು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಇವರೊಂದು ಲಿಸ್ಟು ಅವರೊಂದು ಲಿಸ್ಟು ಹಿಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಹಗ್ಗ ಜಗ್ಗಾಟನೂ ನಡೀತಿದೆ. ಈ ಸರ್ತಿ ಲಿಸ್ಟ್ ಫೈನಲ್ ಆಗಬೇಕಿದ್ರೆ ದೊಡ್ಡ ಯುದ್ಧನೇ ಆಗೋದಿದೆ ಅಂತ ಎಂಟ್ರಿ ಕೊಡುವಾಗಲೇ ಯುದ್ಧದ ಮಾತಾಡ್ತಾ ಎಂಟ್ರಿ ಕೊಟ್ಟರು ನಮ್ಮ ಗೋವಿಂದಣ್ಣ. ಈ ಗೋವಿಂದಣ್ಣ ಹಂಗೆಲ್ಲ ಸುಮ್ಮನೆ ಯುದ್ಧ ಕದನ ಅಂತ ಎಲ್ಲ ಹೇಳೋಲ್ಲ. ಏನೋ ಸರಿಯಾದ ಗುಸುಗುಸು ಕಿವಿಗೆ ಬಿದ್ರೇನೆ ಅವರ ಬಾಯಲ್ಲಿ ಈ ಪದಗಳೆಲ್ಲ ಬರೋದು. ಅದೇನು ಅಂತ ಬಾಯಿ ಬಿಡಿಸೋಣ ಅಂತ, ಅರೇ ಗೋವಿಂದಣ್ಣ ನೀವೊಳ್ಳೆ ಯುದ್ಧ ಸಿದ್ಧ ಅಂತೀರಿ, ಇಲ್ಲಿ ನೋಡಿದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ಒಂದೇ ಫ್ಲೈಟಲ್ಲಿ ಹೋಗಿದ್ದಾರೆ, ಮತ್ತಿನ್ನೇನು ಯುದ್ಧ ಅಂತ ಕೆಣಕಿದಾಗ ಬಾಯಿ ಬಿಟ್ರು ಕೈ ಮನೆಯ ಶೀತಲ ಸಮರದ ಕತೆ. ವಿಷಯ ಏನಪ್ಪಾ ಅಂದ್ರೆ, ದಿಲ್ಲಿ ಮೂಲಗಳ ಪ್ರಕಾರ ಸಂಪುಟ ವಿಸ್ತರಣೆ ಬಗ್ಗೆ ಪೂರ್ವಭಾವಿ ಸಭೆಗೆ ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಈಗಾಗಲೇ ದೆಹಲಿಗೆ ಹೋಗಿ ಸಭೆ ನಡೆಸಿದ್ದಾರೆ. ಆದರೆ ಎಡವಟ್ಟಾಗಿರೋದು ಎಲ್ಲಿ ಅಂದ್ರೆ, ಪಟ್ಟಿಗಳಲ್ಲಿ ಸಿದ್ದರಾಮಯ್ಯನವರು ತಮ್ಮ ನಿಷ್ಠರ ಪಟ್ಟಿಯೊಂದನ್ನ ಮಾಡ್ಕೊಂಡು ಹೋಗಿದ್ರೆ, ಇತ್ತ ಡಿ ಕೆ ಶಿವಕುಮಾರ್ ತಮಗೆ ಬೇಕಾದವರ ಪಟ್ಟಿ ಜೊತೆ ದಿಲ್ಲಿಗೆ ಹೋಗಿದ್ದಾರೆ. ಇನ್ನು ಅತ್ತ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರಿಗೂ ಅವರದ್ದೇ ಪ್ರಿಯಾರಿಟಿ ಲಿಸ್ಟ್ಗಳಿವೆ. ಇದರ ಜೊತೆ ಹೈಕಮಾಂಡ್ ತನಗೆ ಬೇಕಾದ ಕೆಲವರನ್ನು ಪಟ್ಟಿಯಲ್ಲಿ ಸೇರಿಸಲಿದೆ. ಆದರೆ ಖಾಲಿ ಇರೋ ಸಚಿವ ಸ್ಥಾನಗಳು ಎಷ್ಟು ಅಂದ್ರೆ ಕೇವಲ 20. ಆದರೆ ಆಕಾಂಕ್ಷಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ ಇದರ 3ರಷ್ಟು ಎನ್ನುತ್ತಿವೆ ದಿಲ್ಲಿಯ ಕೋಟ್ಲಾ ಮಾರ್ಗ್ ಕಚೇರಿಯ ಮೂಲಗಳು. ಇತ್ತ ಕಾವೇರಿ ಮನೆಯ ಮೂಲಗಳು ಹಾಗೂ ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಪ್ರಕಾರ ಪ್ರಮುಖವಾಗಿ 2 ಪಟ್ಟಿ ಈಗಾಗಲೇ ರೆಡಿಯಾಗಿದೆ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ರೆಡಿ ಮಾಡಿಕೊಂಡು ಹೋಗಿರೋ ಈ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ, ಸಂಪುಟ ಪಟ್ಟಿ ಪೈಪೋಟಿ. ಸಿದ್ದರಾಮಯ್ಯ ಲಿಸ್ಟ್: ಬಿ ಕೆ ಹರಿಪ್ರಸಾದ್, ರುದ್ರಪ್ಪ ಲಮಾಣಿ, ಆರ್ ಬಿ ತಿಮ್ಮಾಪುರ್, ಅಶೋಕ್ ಪಟ್ಟಣ್, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ನಾರಾಯಣ ಸ್ವಾಮಿ ಬಂಗಾರಪೇಟೆ, ಷಡಕ್ಷರಿ, ಗವಿಯಪ್ಪ, ಸಂತೋಷ್ ಲಾಡ್, ಯಶವಂತ ರಾಯಗೌಡ. ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್: ಮಧು ಬಂಗಾರಪ್ಪ, ಬಿ ಕೆ ಸಂಗಮೇಶ್ವರ್, ಸಲೀಂ ಅಹಮದ್, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಆನೇಕಲ್ ಶಿವಣ್ಣ, ನಂಜೇಗೌಡ ಮಾಲೂರು, ಟಿಬಿ ಜಯಚಂದ್ರ, ಗುಬ್ಬಿ ವಾಸು, ಭರತ್ ರೆಡ್ಡಿ, ಪ್ರಸಾದ್ ಅಬ್ಬಯ್ಯ, ಅಪ್ಪಾಜಿ ನಾಡಗೌಡ. ದಿಲ್ಲಿಯ ಇಂದಿರಾ ಭವನದ ಕಚೇರಿಯ ಮೂಲಗಳ ಪ್ರಕಾರ ಈ 2 ಪಟ್ಟಿಗಳಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ, ಬಿ ಕೆ ಹರಿಪ್ರಸಾದ್ ಹಾಗೂ ಹೈಕಮಾಂಡ್ ನಾಯಕರಿಗೂ ತಮ್ಮದೇ ಆದ ಆದ್ಯತೆಗಳಿವೆ. ತಮಗೆ ಬೇಕಾದವರನ್ನ ಸಂಪುಟದೊಳಗೆ ಸೇರಿಸಲಿಕ್ಕೂ ಇದೆ. ಇತ್ತ ಹರಿಪ್ರಸಾದ್ ಅವರು 2028ರ ಚುನಾವಣೆಗೆ ಪಕ್ಷ ಬಲಪಡಿಸೋಕೆ ಪಕ್ಷದ ಕೆಲಸ ಮಾಡುವ ಕಾರ್ಯಾಧ್ಯಕ್ಷರಿಗೂ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಮಂಡಿಸುವ ಸಾಧ್ಯತೆ ಇದೆ. ಹೀಗೆ ಬೇಡಿಕೆಗಳ ಪಟ್ಟಿಯನ್ನು ಒಬ್ಬೊಬ್ಬರದ್ದು ಒಂದೊಂದಿದೆ. ಪಟ್ಟಿಗಳ ಗಾತ್ರವು ದೊಡ್ಡದಿದೆ. ಆದರೆ ಅಷ್ಟೊಂದು ಸಚಿವ ಸ್ಥಾನಗಳು ಎಲ್ಲಿದೆ ಅನ್ನೋ ಪ್ರಶ್ನೆ ಹೈಕಮಾಂಡ್ ನಾಯಕರನ್ನೇ ಕಾಡತೊಡಗಿರೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ವೀರೇಂದ್ರ, ಲೇಟೆಸ್ಟ್ ಅಪ್ಡೇಟ್ ಅನ್ನ ಹೇಳ್ಕೊಂಡೇ ನಾವು ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ವಿಚಾರ ಅಂತೂ ಯಾವಾಗಲೂ ಪ್ರಸ್ತುತವೇ. ಎಲ್ಲಿವರೆಗೂ 2ನೇ ಬಾರಿ ಸೆಕೆಂಡ್ ರೌಂಡಲ್ಲಿ ಸಂಪುಟ ವಿಸ್ತರಣೆ ಆಗೋವರೆಗೂ. ಈಗ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಹರಿಪ್ರಸಾದ್ ಅವರು ಡೆಲ್ಲಿ ಹೋಗಿದ್ರು. ಈಗ ವಾಪಸ್ ಬರ್ತಾ ಇದ್ದಾರೆ. ಕಾರಣ ಡೇಟ್ ಒಂದು ಸ್ವಲ್ಪ ಮುಂದೆ ಹೋಗಿದೆ ಅನ್ನೋಂಥದ್ದು ಲೇಟೆಸ್ಟ್ ಅಪ್ಡೇಟ್. ಈಗ ಹೌದು, ಫೈನ್, ಅದು ಆ ಕಡೆ ಇರಲಿ. ಲೇಟೆಸ್ಟ್ ಅಪ್ಡೇಟ್ ಅನ್ನು ನಮ್ಮ ವ್ಯೂವರ್ಸಿಗೆ ನಾವು ಕೊಟ್ಟಿದ್ದೇವೆ. ಈಗ ಪ್ರಸ್ತುತ ವಿಚಾರ ಏನಂತಂದ್ರೆ, ಈಗ ಡೇಟ್ ಮುಂದೆ ಹೋಗಿದೆ ಅಲ್ವಾ, ಇನ್ನೊಂದು 15-20 ದಿನ ಬಿಟ್ಟು ಹೋದ್ರೂ ಕೂಡ ಇವ್ರ ಕೈಯಲ್ಲಿರುವಂಥ ಲಿಸ್ಟನ್ನೇ ವಾಪಸ್ ತೊಗೊಂಡು ಹೋಗ್ತಾರೆ ಅವರು. ಕರೆಕ್ಟಾ? ಕರೆಕ್ಟ್. ಈಗಿರುವಂಥ ಸ್ಟ್ಯಾಂಡ್ಗಳು 15-20 ದಿನ ಬಿಟ್ಟಾಗಲಿ 1 ತಿಂಗಳಾದ್ಮೇಲೆ ಅದೇ ಇರುತ್ತೆ. ಈಗ ಬಣ ಅಂತ ನಾವು ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಬಣದಲ್ಲಿ ಯಾರು ಮಂತ್ರಿಗಳಾಗ್ತಾರೆ, ಸಿದ್ದರಾಮಯ್ಯ ಬಣದಲ್ಲಿ ಯಾರು ಮಂತ್ರಿಗಳಾಗ್ತಾರೆ, ಯಾರು ಯಾರ ಪರವಾಗಿ ಯಾವ ಕಾರಣಕ್ಕಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಗಳು ಅವಾಗಲೂ ಕೂಡ ಪ್ರಸ್ತುತ ಆಗಿರುತ್ತೆ. ಸೊ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಬ್ಬರು ನಮ್ಮನ್ನು ಉಪಮುಖ್ಯಮಂತ್ರಿಯಾಗಿಯನ್ನು ಮಾಡಿ ಅಂತ ಹೇಳ್ತಿದ್ದಾರಂತೆ. ಇದು ಈಗ ಭಾರಿ ಚರ್ಚೆ ಆಗ್ತಾರಂಥ ವಿಷಯ. ಹರಿಪ್ರಸಾದ್ ಅವರನ್ನ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋಂಥ ವಿಚಾರವನ್ನು ಕೇಳ್ಪಟ್ವಿ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಸುತಾರಾಮ್ ಒಪ್ಪಿಗೆ ಇಲ್ಲ.
ಮತ್ತೊಬ್ಬ ಉಪಮುಖ್ಯಮಂತ್ರಿ ಅಗತ್ಯ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರಂತೆ. ಏನು ನಡೀತಾ ಇದೆ, ಏನು ಹೇಳಿದ್ದಾರೆ ಗೋವಿಂದಣ್ಣ? ಪಾಟೀಲ್ರೆ, ಈಗ ನೀವು ಉಪಮುಖ್ಯಮಂತ್ರಿ ಕತೆ ಹೇಳಿದ್ರಲ್ಲ, ಅದು ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಇದೆ, ಅದರಲ್ಲಿ ಡೀಟೇಲ್ ಆಗಿದೆ, ಅದನ್ನು ಡಿಸ್ಕಸ್ ಮಾಡೋಣ. ಅದ್ರದ್ದು ನಿಮಗೆ ಹೇಳ್ತೀನಿ. ಬಟ್ ನೋಡಿ, ಈಗ ನಾವು ಸ್ವಲ್ಪ ಅಪ್ಡೇಟ್ ಆಗೋದ್ರಲ್ಲಿ ಹಿಂದೆ ಬಿಡುವುದು. ಈಗ ನೋಡಿ, ಈಗ ಸಂಜೆ ಹೊಡ್ತಾ ಇರೋದು, ಹೌದಾ? ಸಂಜೆ ಹೊಡ್ತಾ ಇರೋದು. ಆದ್ರೆ ನಮ್ಮ ಗೋವಿಂದಣ್ಣ ಸ್ಟೋರಿಯಲ್ಲಿ ಫಸ್ಟ್ ಲೈನ್ ಏನು ಗೊತ್ತಾ? ಈ ಸ್ಟೋರಿಯಲ್ಲಿ ಗೋವಿಂದಣ್ಣ ಹೇಳಿರೋದು ಫಸ್ಟ್ ಲೈನೇ. ಎಲ್ಲ ಹೇಳ್ತಾ ಇದ್ದಾರೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ, ಆದ್ರೆ ಇವರೊಂದು ಪಟ್ಟಿ ಇಟ್ಕೊಂಡು ಹೋಗಿದ್ದಾರೆ, ಅವರೊಂದು ಪಟ್ಟಿ ಇಟ್ಕೊಂಡು ಹೋಗಿದ್ದಾರೆ. ಬಹಳ ದೊಡ್ಡ ಯುದ್ಧ ಆಗದೇ ಇದೆ, ಅಷ್ಟು ಸುಲಭ ಇಲ್ಲ ಅಂತಾನೆ ಸ್ಟಾರ್ಟ್ ಮಾಡ್ತಾರೆ ಅವರು. ಹೌದು, ನೀವು ಯೋಚನೆ ಮಾಡಿ, ನಮ್ಮ ಗೋವಿಂದಣ್ಣ ಎಷ್ಟು ಅಪ್ಡೇಟ್ ಇದ್ದಾರೆ ನೋಡಿ, ನಮಗಿಂತ ಮುಂದೆ, ಎಲ್ಲರಿಗಿಂತ ಮುಂದೆ. ಬಹುಶಃ ಅವರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಇನ್ನೂ ಟಿಕೆಟ್ ಮಾಡಿರಲಿಲ್ಲ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯವರು, ಖರ್ಗೆ ಅವರು ರಿಟರ್ನ್ ಫ್ಲೈಟ್ ಟಿಕೆಟ್ ಮಾಡಿರಲಿಲ್ಲ. ಆಗ್ಲೇ ಗೋವಿಂದಣ್ಣವ್ರು ಬರೆದು ಬಿಟ್ಟಿದ್ದಾರೆ ದೊಡ್ಡ ಯುದ್ಧ ಆಗೋದಿದೆ ಅಂತ. ದೊಡ್ಡ ಯುದ್ಧ ಆಗಿದೆ, ಅಷ್ಟು ಸುಲಭ ಇಲ್ಲ. ಈಗ ಹೋದ ಕೂಡಲೇ ಹಿಂಗೆ ಪಟ್ಟಿ ಫೈನಲ್ ಮಾಡ್ಕೊಂಡ್ ಬಂದ್ಬಿಡಲ್ಲ. ಎಲ್ಲ ಹೇಳ್ತಿದ್ದಾರೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ. ಇದು ಅಪ್ಡೇಟ್ ಅನ್ನೋದಕ್ಕಿಂತ, ಯಾಕಂದ್ರೆ ಈಗ ನೋಡಿ, ನೀವೇ ಹೇಳ್ತಾ ಇದ್ರಿ, ಈಗ ಇಷ್ಟೆಲ್ಲ ಬೆಳವಣಿಗೆ ಆಗೋದಕ್ಕಿಂತ ಮುಂಚೆನೆ ಗೋವಿಂದಣ್ಣ ಅವ್ರು ಬರೆದು ಬಿಟ್ಟಿದ್ದಾರೆ ಅಂತ ಹೇಳಿ. ಸಿಕ್ಸ್ ಸೆನ್ಸ್ ಅವ್ರಿಗೆ, ಇಂಟ್ಯೂಷನ್ ಭಾರಿ ಜೋರಿದಾರ ಅವರು. ಆ ಇಂಟ್ಯೂಷನ್ ಇಂದಾನೆ ನಮಗೆಲ್ಲ ಇಷ್ಟೆಲ್ಲ ಮೂಲಗಳು, ಸುದ್ದಿಗಳೆಲ್ಲ ಬರೋದು ಪಾಟೀಲ್ರೆ, ಅಲ್ಲಿಂದಾನೆ ಅಂತ. ಈಗ ಅದೇ ಇಂಟ್ಯೂಷನ್ ಇಂದ ಆ ಲಿಸ್ಟ್ ಎಲ್ಲ ಕೊಟ್ಟಿದಾರಲ್ಲ ಅವರು. ಅಲ್ಲಿ ಸಿದ್ದರಾಮಯ್ಯನವರ ಜುಬ್ಬದ ಜೋಬಲ್ಲಿರುವ ಲಿಸ್ಟು, ಡಿ ಕೆ ಶಿವಕುಮಾರ್ ಅವರ ಶಾಲಿನ ಕೆಳಗಿನ ಜೋಬಿನಲ್ಲಿರುವ ಲಿಸ್ಟು ಎಲ್ಲ ತಗೊಂಡ್ಬಂದು ನಮ್ಮ ಕೈ ಕೊಟ್ಬಿಟ್ಟಿದ್ದಾರೆ ಅವರು. ನಾವು ಅದನ್ನ ತೋರಿಸ್ಬಿಟ್ವಿ ವಿತ್ ಫೋಟೋ. ಏನ್ ಪಾಟೀಲ್ರೆ, ಆ ಲಿಸ್ಟಲ್ಲಿ ಇರೋ ಪ್ರಕಾರ ಈಗ ನೋಡಿ, ಅಲ್ಲಿ ಕೊಟ್ಟಿರೋ ಲಿಸ್ಟಲ್ಲೂ ನೀವು ಕಂಪ್ಯಾರಿಟಿವ್ಲಿ ನೋಡಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಲಿಸ್ಟು ನೋಡಿ. ಈ ಕಡೆ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯವ್ರ ಲಿಸ್ಟಲ್ಲಿ, ಆ ಕಡೆ ಡಿ ಕೆ ಶಿವಕುಮಾರ್ ಲಿಸ್ಟಲ್ಲಿ ಮಧು ಬಂಗಾರಪ್ಪ. ಏನು ಸಾಮ್ಯತೆ ನೋಡಿ, ಇವರು ಈಡಿಗ ಸಮುದಾಯ. ಈಡಿಗ, ಹಾ, ಕರೆಕ್ಟ್. ಸೊ ಅಂದ್ರೆ ಈಡಿಗ ಸಮುದಾಯದಿಂದ ಒಂದ್ ಕಡೆ ಬಿ ಕೆ ಹರಿಪ್ರಸಾದ್ ಕಾಂಪಿಟೇಷನ್ ಇದ್ರೆ, ಸಿದ್ದರಾಮಯ್ಯವ್ರ ಲಿಸ್ಟಲ್ಲಿ ಅವ್ರು ಇಟ್ಕೊಂಡಿದ್ರೆ, ಇವರು ಅದಕ್ಕೆ ಪ್ರತಿಯಾಗಿ ಮಧು ಬಂಗಾರಪ್ಪ ಹೆಸರು ಇಟ್ಕೊಂಡಿದ್ದಾರೆ ಅಂತೇಳಿ. ಮತ್ತಲ್ಲಿ ನಿಮಗೆ ಮತ್ತೆ ಇನ್ನು ಮುಂದೆ ನೋಡ್ತಾ ಹೋದ್ರೆ ನಿಮಗೆ ಜಿಲ್ಲಾವಾರು ಪಟ್ಟಿನೂ ಕೊಟ್ಟಿದ್ದಾರೆ. ಈಗ ನೀವು ಬೆಳಗಾವಿಗೆ ಬನ್ನಿ, ಅಲ್ಲಿ ನೋಡಿ ಒಂದ್ ಕಡೆ ಅಶೋಕ್ ಪಟ್ಟಣ್ ಹೆಸರು ಇರುತ್ತೆ ಸಿದ್ದರಾಮಯ್ಯವ್ರ ಲಿಸ್ಟಲ್ಲಿ, ಈ ಕಡೆ ಸೌದಿ ಅವ್ರದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಿರುತ್ತೆ. ಅಂದ್ರೆ ಆ ಜಿಲ್ಲಾವಾರು ಪಟ್ಟಿ ಇದೆ. ಅಂದ್ರೆ ಕಾಂಪಿಟೇಷನ್ ಹಂಗೆ ನಡೀತಾ ಇದೆ ಇಬ್ಬರ ನಡುವೆ ಅನ್ನೋದು. ಈಗ ಇದು ಎಲ್ರಿಗೂ ಗೊತ್ತಿರೋಂಥದ್ದೇ. ಅವ್ರ ನಿಷ್ಠರಿಗೆ ಟಿಕೆಟ್ ಅಂದರೆ ಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಈಗ ಟಿಕೆಟ್ ಅಂತಲೇ ಯಾಕೆ ಬಂತಂದರೆ, ಇಲ್ಲಿ ಹೋಗಿರೋ ಟೈಮಲ್ಲೇ ಪಾಟೀಲ್ರ ಮತ್ತೊಂದು ನಡೀತಾ ಇದೆ. ಈ ಪರಿಷತ್ ಟಿಕೆಟ್ದು ಕೂಡ ಫೈನಲ್ ಆಗಬೇಕಾಗಿದೆ. ಯಾವುದು, ಈಗ 5 ಜನ ನಾಮನಿರ್ದೇಶಿತರನ್ನ ಈಗ ಮಾಡಬೇಕಾಗಿದೆಯಲ್ಲ, ಅದು ಕೂಡ ಫೈನಲ್ ಮಾಡಬೇಕಾಗಿದೆ. ಅದಕ್ಕೂ ಹೋಗಿದ್ದಾರೆ ಜೊತೆಗೆ. ಅದ್ರ ಮಧ್ಯದಲ್ಲಿ ಈ ಮಂತ್ರಿ ಸ್ಥಾನದ್ದು 6ನೇ ತಾರೀಕಿಂದ ಅಧಿವೇಶನ ಇರೋದ್ರಿಂದ 20 ಖಾತೆಗಳದ್ದು ಉತ್ತರ ಕೊಡೋರು ಯಾರು? ಅಧಿವೇಶನ ಬಂದ್ಕೊಳ್ಳೆ ಪ್ರಶ್ನೆಗಳು ಬರುತ್ತಲ್ಲ, ಸದನದಲ್ಲಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಡೋರು ಯಾರು? ಆ ಇಲಾಖೆಗಳದಕ್ಕೆ ಉತ್ತರ ಕೊಡ್ಲೇಬೇಕಲ್ಲ. ಈಗ ಯಾರು ಕೊಡ್ಬೇಕಾಗುತ್ತೆ ಅಂದ್ರೆ 20 ಇಲಾಖೆಯದ್ದು ಮುಖ್ಯಮಂತ್ರಿಯೇ ಕೊಡ್ಬೇಕಾಗತ್ತೆ. 20 ಇಲಾಖೆಯದ್ದು ಮುಖ್ಯಮಂತ್ರಿ ಕೊಡ್ಲಿಕ್ಕೆ ಸಾಧ್ಯವಾ? ಆ ಕಡೆ ವಿಧಾನ ಪರಿಷತ್ತಲ್ಲೂ ಕೊಡಬೇಕು, ಈ ಕಡೆ ವಿಧಾನಸಭೆಯಲ್ಲೂ ಕೊಡಬೇಕು. ಹಾಗಾಗಿ ಅನಿವಾರ್ಯತೆ ಇತ್ತು ಮಾಡೋದು. ಬಟ್ ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ಶೀತಲ ಸಮರ ಇದೆ ಅಂದರೆ, ಅಲ್ಲಿಯ ಮೂಲಗಳೇ ಹೇಳ್ತಿರೋದು, ಇದು ದಿಲ್ಲಿಯ ಮೂಲಗಳೇ ಹೇಳ್ತಾ ಇರೋ ಪ್ರಕಾರ, ಕೋಟ್ಲಾ ಮಾರ್ಗದಲ್ಲಿರುವಂಥ ಇಂದಿರಾ ಭವನದ ಕಚೇರಿಯ ಮೂಲಗಳು ಗೋವಿಂದಣ್ಣರಿಗೆ ಏನು ಹೇಳಿದೆ ಅಂದರೆ, ದಿಲ್ಲಿಯಲ್ಲಿ ಇಲ್ಲ ಅಷ್ಟು ಸುಲಭವಾಗಿ ಕಾಣಿಸ್ತಾ ಇಲ್ಲ. 17ನೇ ತಾರೀಕು ನೈಟ್ ರಾಹುಲ್ ಗಾಂಧಿ ಅವರು ಬರೋದು. ಇವ್ರ ಹತ್ರ ಲಿಸ್ಟು ಅಂತ ನೋಡೋದಾದ್ರೆ ಲಿಸ್ಟ್ ಮೊದಲೇ ತರಿಸ್ಕೊಂಡಿದ್ರು ಈ ಲಿಸ್ಟ್ನ. ಈಗ ದಿಲ್ಲಿಗೆ ಕರ್ಸ್ಕೊಂಡು ಸುರ್ಜೇವಾಲಾ, ವೇಣುಗೋಪಾಲ್ ಇವ್ರು ಮಾತಾಡಿ ಕಳಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಅಂತಂದ್ರು ಕೂಡ, ಅಥವಾ ಬರಲಿಲ್ಲ ಅಂತಂದ್ರು ಕೂಡ, ಅವರ ಅನುಪಸ್ಥಿತಿಯಲ್ಲಿಯೇ ಒಂದು ಲಿಸ್ಟ್ ಫೈನಲ್ ಮಾಡೋಣ ಅಂತ ಹೇಳಿದ್ದಕ್ಕೇನೆ ಇವ್ರು ಹೋಗಿದ್ರು ಅಂತ ನಾವು ಕೇಳ್ಪಟ್ವಿ. ಈಗ ಮೂಲ ಮತ್ತು ಗಂಭೀರವಾದ ಕಾರಣ ಏನು? ಇವರೆಲ್ಲ ಯಾಕೆ ವಾಪಸ್ ಬರ್ತಾ ಇದ್ದಾರೆ? ಮತ್ತೆ ಯಾಕೆ ಇದು ಡೇಟ್ ಚೇಂಜ್ ಆಯ್ತು? ನೋಡಿ ಅಲ್ಲಿರೋದು ಏನಂದ್ರೆ, ಈಗ ರಾಹುಲ್ ಗಾಂಧಿ ಅವರು ನಂಬರ್ 1 ರಾಹುಲ್ ಗಾಂಧಿ ಅವರು ಇಲ್ಲ. ಈಗ ಚರ್ಚೆ ಮಾಡಬೇಕಾಗಿದ್ದು ಯಾರ ಜೊತೆ? ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ. ಇವ್ರು ಬೆಳಗ್ಗೆ ಮಾತಾಡಿದ್ರು, ವೇಣುಗೋಪಾಲ್ ಅವ್ರನ್ನೂ ಭೇಟಿಯಾದ್ರು, ಸುರ್ಜೇವಾಲಾ ಅವ್ರನ್ನೂ ಭೇಟಿಯಾದ್ರು. ಭೇಟಿಯಾಗಿ ಮಾತುಕತೆ ನಡೆಸಿ ಬಂದಿದ್ದಾರೆ. ನನ್ನ ಪ್ರಕಾರ ಇವತ್ತು ಅವ್ರ ಕೈಗೆ ಅಪ್ಡೇಟೆಡ್ ಲಿಸ್ಟ್ ಕೊಟ್ಟಿದ್ದಾರೆ. ಮತ್ತೆ ಇದನ್ನ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ನೀವು ನೋಡಿ 2 ದಿನದ ಹಿಂದಿನ ಬೈಟ್ ತೆಗೆದು ನೋಡಿ, ಅವರು ಅಧಿಕೃತವಾಗಿ ಹೇಳಿದ್ದಾರೆ. ಏನು ಗೊತ್ತಾ, 1 ದಿನದ ಮಟ್ಟಿಗೆ ಹೋಗ್ತೀವಿ, ಮತ್ತೆ 3 ದಿನ ಬಿಟ್ಟು ಮತ್ತೆ ಹೋಗ್ತೀವಿ, ಅವಾಗ ಫೈನಲ್ ಆಗುತ್ತೆ ಅಂತ. ಇದು ಆನ್ ರೆಕಾರ್ಡ್ ಹೇಳಿರೋದು ಪಾಟೀಲ್ರೆ. ಹೀಗೆ ಹೇಳಿರುವಾಗ ಇವತ್ತು 1 ದಿನದ ಮಟ್ಟಿಗೆ ಹೋಗಿದ್ದಾಯ್ತು. ಹೋಗಿ ಪಟ್ಟಿ ಕೊಟ್ಟು ಬಂದ್ರು. ವೇಣುಗೋಪಾಲ್ ಅವರಿಗೂ ಸುರ್ಜೇವಾಲಾ ಅವರಿಗೂ ಪಟ್ಟಿ ಕೊಟ್ಟರು. 17ನೇ ತಾರೀಕು ನೈಟ್ ಬರ್ತಾರೆ ಯಾರು? ರಾಹುಲ್ ಗಾಂಧಿ. ಅವ್ರು ನೋಡ್ಬಿಟ್ಟು ಏನಾದ್ರು ಚೇಂಜಸ್ ಇದ್ರೆ, ನೋಡಪ್ಪ ಇವ್ರದೊಂದಿದೆ, ಆರತಿ ಕೃಷ್ಣದೊಂದು ಸೇರಿಸೋ ಅಂತ, ಈ ರೀತಿ ಸುಮ್ಮನೆ ನಾನು ಹೇಳಿದ ಅಂದಾಜಿಗೆ ಸೇರಿಸ್ಬಿಟ್ಟು ಅಧಿಕೃತ ಮುದ್ರೆ ಒತ್ತದ ಮೇಲೆ ಇವ್ರು ಹೋಗಿ ಪಟ್ಟಿ ತಗೊಂಡು ಬರ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಹಾಗಿದ್ರೆ ನಾವೀಗ 3ನೇ ಸ್ಟೋರಿಗೆ ಹೋಗೋಣ. ಆಕ್ಚುಲಿ ನಾನು ಈ 3ನೇ ವಿಚಾರವನ್ನ ಈ 2ನೇ ಸ್ಟೋರಿಯಲ್ಲೇ ಹೇಳ್ತಾ ಇದ್ದೆ. ನಾವು ನಿಮ್ ಗೋವಿಂದಣ್ಣಗಿಂತ ಸ್ವಲ್ಪ ಜಾಸ್ತಿ ಫಾಸ್ಟ್ ಮತ್ತೆ ಅಪ್ಡೇಟ್. ನಿಮ್ಮ ಇಂಟ್ಯೂಷನ್ ಇನ್ನೂ ಮುಂದಕ್ಕಿದೆ. 3ನೇ ಸ್ಟೋರಿಯನ್ನು 2ನೇ ಸ್ಟೋರಿಯಲ್ಲೇ ಹೇಳ್ತಾ ಇದ್ದೆ. ಈಗ ಅದನ್ನ ಆ ವಿಚಾರಕ್ಕೆ ಬರ್ತೀನಿ. ದಿಲ್ಲಿಗೆ ಹೋಗಿರುವಂತ ಸಿಎಂ ಸದ್ಯ ಮಂತ್ರಿಗಳ ಪ್ರಮಾಣ ವಚನಕ್ಕೆ ಪರ್ಮಿಷನ್ ತಗೊಂಡ್ ಬರೋ ಧಾವಂತಲ್ಲಿದ್ರು. ಮಂತ್ರಿ ಮಾಡಿ ಜೊತೆಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿನೂ ಮಾಡಿ ಅಂದ್ರೆ ಹೆಂಗಾಗ್ಬೇಡ ಅವ್ರಿಗೆ. ಈಗ ಹಂಗೆ ಆಗಿದೆ.
ಹಾಗೂ ಹೇಗೋ ಎಲ್ಲ ಆಗಿದೆ ಅನ್ನೋದು ಗೋವಿಂದಣ್ಣ ಅವರ ದಿಲ್ಲಿ ಮೂಲಗಳ ಮೂಲಕ ನಮ್ಮ ಒಳನೋಟ ಕಂಡಿದೆ. ಅದನ್ನ ನೋಡ್ಕೊಂಬನ್ನಿ. ಮಂತ್ರಿ ಮಾಡಕ್ಕೆ ಆಗ್ತಾ ಇಲ್ಲ, ಉಪಮುಖ್ಯಮಂತ್ರಿ ಬೇರೆ ಮಾಡ್ತಾರಂತೆ. ಇದೇನು ಕೆಲಸ ಆಗಬೇಕು ಅಂತ ಮಾಡ್ತಾರೋ, ಕೆಲಸ ಆಗಲೇಬಾರ್ದು ಅಂತ ಮಾಡ್ತಾರೋ ಅರ್ಥನೇ ಆಗಲ್ಲ ಅಂತ ಗೊಣಗುತ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ನಿಮಗೇ ಅರ್ಥ ಆಗದೆ ಇರೋದು ಅಂದ್ರೆ ಏನು? ಎಲ್ಲ ಅರ್ಥ ಆಗಿರುತ್ತೆ, ನಾವು ಕೇಳ್ತೀವಿ ಅಂತ ಹಂಗೆ ಹೇಳ್ತೀರಿ. ಈಗ ಉಪಮುಖ್ಯಮಂತ್ರಿ ವಿಷಯ ಯಾಕೆ ಬಂತು ಅದನ್ನಾದ್ರೂ ಹೇಳಿ ಎಂದಾಗ ಬಾಯ್ ಬಿಟ್ರು ಹೆಚ್ಚುವರಿ DCM ಕತೆ. ವಿಷಯ ಏನಪ್ಪಾ ಅಂದ್ರೆ, ಈಗ ಸಂಪುಟ ವಿಸ್ತರಣೆ ಕಸರತ್ತಿನ ಭಾಗವಾಗಿ ಸಿಎಂ DK ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿ ಮೂಲಗಳ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತವರೀಗ 2028ರ ಚುನಾವಣೆಗೆ ಪಕ್ಷ ಬಲಪಡಿಸೋಕೆ ಪಕ್ಷದ ಪ್ರಮುಖ ಹುದ್ದೆಯಲ್ಲಿರೋರಿಗೆ ಅಧಿಕಾರ ಕೊಡಿ ಅಂತ ದಾಳ ಉರುಳಿಸಿದ್ದಾರೆ. ಇದಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಅವರನ್ನ DCM ಮಾಡಿ ಅಂತ ಪಟ್ಟು ಹಾಕಿದ್ದಾರೆ. ಅಲ್ಲಿಗೆ ಎರಡೂ ದಾಳಗಳು ಒಂದೇ ದಿಕ್ಕಿಗೆ ಹೊರಳಿವೆ ಅನ್ನೋದು ದಿಲ್ಲಿ ಮೂಲಗಳಿಂದಲೇ ಖಾತ್ರಿಯಾಗಿದೆ. ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಪ್ರಕಾರ ಅಸಲಿಗೆ ಸಿಎಂ DK ಶಿವಕುಮಾರ್ ಅವರಿಗೆ ಹೆಚ್ಚುವರಿ DCM ಹುದ್ದೆ ಸೃಷ್ಟಿಸೋ ಆಸಕ್ತಿ ಇಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ಹೆಚ್ಚುವರಿ ಅಧಿಕಾರ ಕೇಂದ್ರಗಳು ಸೃಷ್ಟಿಯಾಗೋದನ್ನ ಯಾರೂ ಬಯಸಲ್ಲ. ಆದರೆ ಸಿದ್ದರಾಮಯ್ಯನವರು ಇಡ್ತಿರೋ ಚೆಕ್ಮೇಟ್ಗೆ ಉತ್ತರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ DCM ಹುದ್ದೆ ನೀಡಿದ ಪ್ರಕರಣವನ್ನ ಪ್ರಸ್ತಾಪಿಸೋ ಸಾಧ್ಯತೆ ಇದೆ. ಹರಿಪ್ರಸಾದ್ DCM ಆಗಬೇಕು ಅಂದ್ರೆ ಇತ್ತ ಸತೀಶ್ ಜಾರಕಿಹೊಳಿ ಅವರಿಗೆ DCM ಸ್ಥಾನವನ್ನು ಹಾಗೂ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನೂ ಕೊಡಬೇಕು ಅನ್ನೋ ದಾಳ ಉರುಳಿಸೋ ಸಾಧ್ಯತೆ ಇದೆ ಅಂತಿವೆ ಮೂಲಗಳು. ಹೀಗೆ ಸಂಪುಟ ವಿಸ್ತರಣೆಯ ಉದ್ದೇಶದೊಂದಿಗೆ ದಿಲ್ಲಿಗೆ ಹೋಗಿರೋ ನಾಯಕರ ಚರ್ಚೆಗೆ DCM ಪಟ್ಟ ಆರಂಭದಲ್ಲೇ ಅಡ್ಡಿ ಉಂಟು ಮಾಡಿರೋದ್ರಿಂದ ಚರ್ಚೆ ಕುಂಟುತ್ತಾ ಸಾಗಿದೆ ಅನ್ನೋ ದಿಲ್ಲಿಯ ಕೋಟ್ಲಾ ಮಾರ್ಗದ ಕಚೇರಿ ಮೂಲಗಳ ಖಚಿತ ಮಾಹಿತಿ ನಮ್ಮ ಒಳನೋಟಕ್ಕೆ ಕಂಡಿದೆ. ಈ ವಿಚಾರವಾಗಿ ನನಗನ್ಸುತ್ತೆ ವೀರೇಂದ್ರ, ನಮ್ಮ ಗೋವಿಂದಣ್ಣಗೆ ಇನ್ನೊಂದೆರಡು ದಿನ ಟೈಮ್ ಕೊಡೋಣ. ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ವಿಚಾರಗಳನ್ನ ತಿಳ್ಕೊಂಡು ಬರಲಿ. ನಮ್ಮ ವ್ಯೂವರ್ಸ್ಗೆ ನಾವು ಹೇಳೋದಕ್ಕೆ ವಿಚಾರಗಳು ಇನ್ನೂ ಸ್ವಲ್ಪ ನಮಗೆ ಸರಳ ಆಗುತ್ತೆ. ಯಾಕಂತಂದರೆ ಈಗ ಎಲ್ಲರೂ ಆಚೆ ಬಂದ್ಬಿಟ್ರು, ವಾಪಸ್ ಬಂದ್ಬಿಟ್ಟಿದ್ದಾರೆ. ಇನ್ನೂ ಏನೋ ದೊಡ್ಡ ಮಟ್ಟದ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ನೋಡ್ಕೊಂಡು ನಾವು ಈ ವಿಚಾರವಾಗಿ ಮಾತಾಡೋಣ. ಯಾಕಂದರೆ ಈ ಉಪಮುಖ್ಯಮಂತ್ರಿ ಸ್ಥಾನಮಾನದ ಬಗ್ಗೆ ಸ್ವಲ್ಪ ಈ ಹಿಂದೆ ನಾವು ಮಾತಾಡಿದ್ರಿಂದ ಈಗ 2 ದಿನ ಗೋವಿಂದಣ್ಣಂಗೆ ಟೈಮ್ ಕೊಟ್ಟು ಇದ್ರ ಬಗ್ಗೆ ನಾವು ಮಾತಾಡೋಣ. ಏನಂತೀರಿ ಅಲ್ವಾ? ಸರಿ ಇದೆ ಪಾಟೀಲ್ರೆ, ಇದ್ರ ಸ್ಟೋರಿಯಲ್ಲೇ ಹೇಳ್ಬಿಟ್ಟಿದ್ದಾರೆ ಅವ್ರು, ಎಲ್ಲ ಕುಂಠಿತ ಆಗ್ತಾ ಇದೆ, ಅದಕ್ಕೆ ಆಗಲ್ಲ ಅಂತ ಹೇಳ ಈಗ ಬಂದಿರೋ ಸ್ಟೋರಿಯಲ್ಲಿ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಅವ್ರು ಅಪ್ಡೇಟೆಡ್ ಇರೋದ್ರಿಂದ ನೀವು ಹೇಳ್ದಂಗೆ ಮುಂದಿನ ನೋಡೋಣ, ಮುಂದಿನ ಒಳನೋಟ. ಥ್ಯಾಂಕ್ ಯು ವೀರೇಂದ್ರ. ಒಳನೋಟದಲ್ಲಿ ಇವತ್ತು ಇಷ್ಟ ಆಗಿತ್ತು. ನೋಡೋಣ ಮುಂದೆ ಕಾಂಗ್ರೆಸ್ ಯಾವ್ಯಾವ ಬೆಳವಣಿಗೆಗಳಿಗೆ ಯಾವ ರೀತಿ ಸಾಕ್ಷಿ ಆಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಒಳನೋಟ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.